ನನ್ನ ಮಗನೇ ನಿನಗೆ ಹಿಂಗೆ ಹಿಂಗೆ ಅಲ್ಟ್ರಾ ಏನು ಕೆಲಸ ಮಾಡಿಲ್ಲ ಕೈಚೂನು. ಏಯ್ ಬರೀ ಕಡೆ ಪ್ರೂಫ್ ಅವನು ಅಂತ ಮಾನ ಮರ್ಯಾದೆ ಇಲ್ದ ಅನ್ಕೊಂಡು ಅವನು. ಅದಕ್ಕೆ ನೀನು ಮೂರು ಬಿಟ್ಟು ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ಯಲ್ಲ. ಮೂರು ಬಿಟ್ಟವ್ರೇನು? ಮೂರು ಬಿಟ್ಟಿರೋ ಒಂದು ಮಾಡ್ತಾರೆ. ಒಳ್ಳೆ ಮೀಡಿಯಾದವ್ರ ಥರ ಎಲ್ಲೋದ್ರೂ ಬಿಡೋದು ನಮ್ಮನ್ನ. ಏನ್ರಿ ಮೀಡಿಯಾ ಹೇಳಿ, ಏನು ಆರ್ಡರ್ ಮಾಡಿದ್ದೀರಾ? ಏನು ಹಂಚಿನ ಮನೆ ಮತ್ತು ಹೆಂಚಿನ ಮನೆ ಎರಡೂ ನಾವು ಉಪಯೋಗಿಸ್ತೀವ ಬೆಂಗಳೂರು, ಮೈಸೂರು, ಕನ್ನಡದಲ್ಲಿ ನಾವು ಮಾತಾಡುವಾಗ. ಇಲ್ಲಿ ಬಂದಿದ್ದೀವಿ ಹೈಪರ್ ಮಾರ್ಕೆಟ್ ಅಥವಾ ಹೊರಗಡೆನೆ ಇಲ್ಲಿ ನಮಗೆ. ಅವನಿಗೆ ಬೆಂಗಳೂರಲ್ಲಿ ಇನ್ನೊಂದು ಹೆಸರಿದೆ, ಮಾಣಿಕ್ಯ. ಕಾಫಿ ಮಾಣಿಕ್ಯ. ರೆಡಿ ಫಾರ್ ಚಿತ್ರಾನ್ನ, ದಿ ಬಡವರ ಬಿರಿಯಾನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಮತ್ತೆ ಕುಕ್ಕಿಂಗ್ ಮಾಡೋಕ್ಕೆ ಅಂತ ಐಟಮ್ಸ್ ತರೋದಕ್ಕೆ ಹೋಗ್ತಾಯಿದ್ದೀವಿ. ಯಾಕಂದರೆ ಫುಡ್ ಇಲ್ಲಿ ಎಕ್ಸ್ಪೆನ್ಸಿವ್ ಹೋಟೆಲ್ಸು ಮತ್ತು ಆ ಫುಡ್ಡು ನಮಗೆ ಸೆಟ್ಟು ಆಗ್ತಾಯಿಲ್ಲ. ಅದಕ್ಕೆ ನಾವು ಕುಕ್ ಮಾಡೋದಕ್ಕೆ ಹೈಪರ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ವೆಜ್ಜೇ ಇರೋದ್ರಿಂದ ವಿ ಆರ್ ಪ್ಲ್ಯಾನಿಂಗ್ ಟು ಮೇಕ್ ಲೆಮನ್ ರೈಸ್ ಮತ್ತು ಕರ್ಡ್ ರೈಸು. ಲೆಮನ್ ರೈಸಿಗೆ ಬೇಕಾಗಿರೋ ಐಟಮು ತರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಅದಕ್ಕೆ 4 ಜನನೂ ಹೋಗ್ತಾಯಿದ್ದೀವಿ. 4 ಜನ ಹೋಗ್ತಾ ಇರೋದಕ್ಕೆ ಅದಕ್ಕೊಂದು ರೀಸನ್ ಇದೆ. ಒಬ್ಬ ಏನಕ್ಕೂ ಸಂಬಂಧ ಇಲ್ಲದೆ ಬರ್ತಾವನೆ, ಬಟ್ ಬರೀ ಟೀ ಕುಡಿಯೋಕ್ಕೆ ಅಂತ ಬರ್ತಾವನೆ. ಇವನೇ ಟೀ ಕುಡಿಯೋಕ್ಕೆ ಬರೋನು. ಇವನು ಟೀ ಕುಡಿತಾನೆ ಅಂತ ಇನ್ನೊಬ್ಬ ಟೀ ಕುಡಿತೀನಿ ಅಂತಲೂ ಬರ್ತಾವನು. ಅವನು ಏನಕ್ಕೆ ಬರ್ತಾವನೆ ಗೊತ್ತಿಲ್ಲ. ಅವ್ನು ಏನು ಕೊಟ್ಟರು ಕುಡಿಬೋದು. ನಾನು ಚಿತ್ರಾನ್ನ, ನಾನು ವಿಡಿಯೋ ಮಾಡಕ್ಕೆ ಬರ್ತಾಯಿದ್ದೀನಿ. ಹೌದು, ಅದು ಅವ್ರಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ. ಯಾವಾಗ್ಲೂ ಮಲಗೆ ಇರ್ತಾನೆ. ನಿನ್ ಬಗ್ಗೆ ನೀನೇ ಹೇಳ್ಕೊಂತ ಇದ್ದೀನಿ ನೋಡಿ. ಇದಕ್ಕೆ ಹೆಮ್ಮೆ, ನಿಜ ಒಪ್ಕೊಂಡಿದ್ದಿಲ್ಲ, ಸಾಕು. ಅಷ್ಟು ಖುಷಿ ಆಯ್ತು ನನಗೆ. ಮೊಬೈಲ್ ಅದೇ ನನ್ನ ಕೆಲಸ ಗುರು. ನಾನು ಮೊಬೈಲ್ ಎತ್ತಿಲ್ಲ ಅಂದರೆ ಬಂದಿದ್ದಕ್ಕೆ ಸಾರ್ಥಕನೇ ಇಲ್ವರ. ಬೇರೆ ಎತ್ತದೆಲ್ಲ ನಿನ್ನ ಕೆಲಸ. ಏನು ಮಾಡ್ತೀವಿ? ಅವನು ಅಂತ ಮಾನ ಮರ್ಯಾದೆ ಇಲ್ದವ್ರು ಅನ್ಕೊಂಡು ಅವನು. ಅದಕ್ಕೆ ನೀನು ಮೂರು ಬಿಟ್ಟು ಅಂತ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ಯಲ್ಲ. ಮೂರು ಬಿಟ್ಟವ್ರೇನು? ಮೂರು ಬಿಟ್ಟಿರೋ ಒಂದು ಮಾಡ್ತಾ ಇರೋದು ನನ್ನ ವಿಡಿಯೋ. ಮೂರು ಬಿಟ್ಟಿರೋ ಒಂದಲ್ಲ. ಕ್ಯಾಮ್ರಾ ಮುಂದೆ ನೀನಿದ್ದೀಯ, ಅವನಿಗೆ ನೋಡು. ನಾನಿದ್ದೀನಿ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋನು. ಯಾರು ಮಾತಾಡೋದು? ಫೈಲ್ ನಾಳೆ ನಾವು ಚೆಕ್ಔಟ್ ಆಗ್ತೀವಿ. ಇವತ್ತು ಸಾಟರ್ಡೇ ಅಲ್ಲ, ಸಂಡೇ ಈವ್ನಿಂಗ್ವರೆಗೂ ಇರ್ತೀವಿ. ನಾಳೆ ಇನ್ನೊಂದಷ್ಟು ಜಾಗನ ಎಕ್ಸ್ಪ್ಲೋರ್ ಮಾಡೋದಿದೆ. ಹನಿ ಮ್ಯೂಸಿಯಮು ಮತ್ತು ಪೂಕೋಡೆ ಲೇಕ್ ಅಂತ ಇದೆ. ಪೂಕೋಡೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಅದು POOKEDA ಅಂತ ಇದೆ. ಪೂಕೋಡೆ ಲೇಕೇ ಇರಬೇಕು. ಮತ್ತು ಇನ್ನೂ ಒಂದು ಜಾಗ ಇದೆ, ಹನಿ ಮ್ಯೂಸಿಯಮ್ಮು, ಪೂಕೋಡೆ ಲೇಕು, ಮತ್ತು ಇನ್ನೊಂದು ಕುರುವು ಐಲ್ಯಾಂಡ್ ಅಂತ ಹೇಳ್ಬಿಟ್ಟು. ಈ 3 ಜಾಗನ ನಾಳೆ ಎಕ್ಸ್ಪ್ಲೋರ್ ಮಾಡಿ ನಮಗೆ ನಾಳೆ ಸಂಜೆ 6 ಗಂಟೆಗೆ ಬಸ್ ಇದೆ ಬ್ಯಾಂಗ್ಳೂರಿಗೆ. ಬಸ್ ಹತ್ಕೊಂಡು ಹೋಗಬೇಕು. ನಮಗೊಬ್ಬರು ಆಟೋ ಡ್ರೈವರ್ ಪರಿಚಯ ಆಗಿದ್ದಾರೆ, ಅಲ್ಲಿ ಅಂದ್ಬಿಟ್ಟು. ತುಂಬ ಒಳ್ಳೆ ಮನುಷ್ಯ ಅವರು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಒಂದು 2-3 ಇಯರ್ಸ್ ಇದ್ರಂತೆ. ಅದು ಅವರಿಂದ ನಮಗೆ ಕನ್ನಡದಲ್ಲೇ ಮಾತಾಡೋದು. ಇಲ್ಲಿ ನಮಗೆ ಕಮ್ಯುನಿಕೇಷನ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಇಲ್ಲಿ ಏನು ಗೊತ್ತಾ, ಎಲ್ಲರೂ ಸ್ವಲ್ಪ ಯಾರೂ ಓದ್ಕೊಂಡಿಲ್ಲ ಇಲ್ಲಿ. ಆಟೋ ಡ್ರೈವರ್ಸ್ ಆಗಲಿ ಏನಾಗುತ್ತೆ, ಅವ್ರಿಗೆ ಮಲಯಾಳಂ ಬಿಟ್ಟರೆ ಬೇರೆ ಏನೂ ಬರ್ತಾಯಿಲ್ಲ. ಹಿಂದಿನೂ ತುಂಬ ಕಷ್ಟ, ಇಂಗ್ಲೀಷು ಬರ್ತಾಯಿಲ್ಲ. ನಾವು ಮ್ಯಾನೇಜ್ ಮಾಡೋಕ್ಕೆ ಕರೆಕ್ಟ್ ಟೈಮ್ಗೆ ಇವ್ರು ಸಿಕ್ಕಿದ್ರು ನಮಗೆ. ಕನ್ನಡದಲ್ಲೇ ಮಾತಾಡಿದ್ರು, ಕನ್ನಡನೇ ಬರುತ್ತೆ ಅಂತೇಳಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ರು. ಇವತ್ತು ಅವರೇ ಅಲ್ಲಿ ಬಾಣಾಸುರ ಸಾಗರ್ ಡ್ಯಾಮ್ನ ಕರ್ಕೊಂಡು ಹೋದರು. ಇವಾಗ ಅವ್ರ ಹತ್ರನೇ ನಾಳೆ ಮಾತಾಡಿದ್ದೀವಿ. ನಾಳೆ ಬೆಳಗ್ಗೆ ಅವರು 8:15ಗೆ ಬರ್ತೀನಿ ಅಂತ ಹೇಳಿದ್ದಾರೆ. 8:15 ನಾವು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಏನಿದೆಯೋ ಆ ಬ್ಲಾಗ್ ಲಾಸ್ಟ್ ವೀಡಿಯೋ ಬರುತ್ತೆ ಅದರದ್ದು, ಈ ವೈನಾಡ್ ಸೀರೀಸಲ್ಲಿ. ಆ ವೈನಾಡ್ ಸೀರೀಸ್ನ ಲಾಸ್ಟ್ ವೀಡಿಯೋದಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಅವ್ರ ಬಗ್ಗೆ ಹಾಕಿರ್ತೀನಿ. ನೀವು ಯಾರಾದರೂ ಕೇರಳಗೆ ಬರೋರು, ಬೆಂಗಳೂರಿಂದ ಅಥವಾ ಬೇರೆ ಎಲ್ಲರೂ ರಾಜ್ಯದಿಂದ ಬರೋರಾಗಿದ್ದಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಬರ್ಬೋದು. ನಿಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ ಮತ್ತು ಒಳ್ಳೊಳ್ಳೆ ಫುಡ್ ಪ್ಲೇಸಸ್ಗೆ ಮತ್ತು ಎಲ್ಲ ಅವ್ರು ಹೇಳ್ತಾರೆ. ಲೋಕಲ್ ಏನೇನಿದೆ ಪಾಪ ಹೆಲ್ಪ್ ಮಾಡ್ತಾರೆ. ಅದರಿಂದ ಕಾಂಟ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಯಾರು ಲೋಕಲ್ ಪರಿಚಯ ಇದ್ರೇ ನಿಮ್ಗೆ ಒಳ್ಳೆಯದು. ಯಾಕಂದರೆ ಅವರೇ ಕರೆಕ್ಟಾಗಿ ಹೇಳ್ತಾರೆ ಯಾವ ಪ್ಲೇಸಸ್ಗೆ ಹೋಗ್ಬೋದು ಏನು ಅಂತ. ಮತ್ತು ಇನ್ನೊಂದು, ನಿಮ್ದು ಓನ್ ವೆಹಿಕಲ್ ಇದ್ದರೆ ತುಂಬ ಉತ್ತಮ. ಓನ್ ವೆಹಿಕಲ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ. ನಾವೇ ಹೋಗ್ತಾ ಇದೀವಲ್ಲ, ಅದೇ ಥರ. ಆಲ್ಮೋಸ್ಟ್ ಓನ್ ವೆಹಿಕಲ್ ನೋಡಿ. ಇಲ್ಲ ಅಂದರೆ ಇವತ್ತು ಆಟೋ ಡ್ರೈವರ್ನ ಪ್ರಿಫರ್ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತಾರೆ. ಒಳ್ಳೆ ಮೀಡಿಯಾದವ್ರ ಥರ ಎಲ್ಲೋದ್ರೂ ಬಿಡೋದು ನಮ್ಮನ್ನ. ಏನ್ರಿ ಮೀಡಿಯಾ ಹೇಳಿ, ಏನು ಆರ್ಡರ್ ಮಾಡಿದ್ದೀರಾ? ಏನು ಆರ್ಡರ್ ಮಾಡಿದ್ರಿ? ಏನು ಆರ್ಡರ್ ಮಾಡಿದ್ರಿ? ಟೀ ಹೇಳಿದ್ವಿ, ಅಣ್ಣ ಕಾಫಿ ಬೇಕು ಅಂತ. ನನಗೆ ಕಾಫಿ. ಪಾಪ ಅವ್ರೇನೋ ಮಕ ಒಂಥರ ಮಾಡ್ಕೊಂಡ್ರು. ಎಲ್ಲ ಒಂದೊಂದು ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ನಕ್ಕಿದ್ರು ಅವರು. ಏನು ಬಂದು ಬೂಸ್ಟ್ ಅಂದೆ, ಅದಕ್ಕೆ ಅವ್ರೇನೋ
ಕೋಲ್ಕತ್ತಾದ ಏನೋ ಸ್ಟಾಫ್ ಏನೋ ಪ್ರಾಬ್ಲಮ್ ಇತ್ತಂತೆ, ಅದ್ರ ಬಗ್ಗೆ ಮಾತ್ರ ಇವ್ರಿಗೆ ಅರ್ಥ ಆಗೋಯ್ತು. ಈಗ ಏನೋ ಹೇಳ್ಬಿಟ್ರು ಮಲಯಾಳಮಲ್ಲಿ, ಹಾಂ ನಾನು ನಗ್ತಕ್ಕಂಥ ಅದಕ್ಕೆ ಏನಂದ್ರೆ ಇನ್ನೊಂಥರ ಹೇಳೋ ನಮಗೂ ಅರ್ಥ ಆಗಂಗೆ. ಏನು ಹೇಳಿದ್ರು ಹಾಂ ಏನಾ ರಾತ್ರಿ ಹಾಂ ಅಷ್ಟೇ, ಅದಕ್ಕೆ ನಗು ಬಂತು. ಸರಿ ಓಕೆ. ಹೆಂಗಿದೆ ವಿನಯ್? ಚೆನ್ನಾಗಿದೆಯಾ? ನಿನ್ಗೆ ಹೆಂಗಿದೆ ಮಗ? ಆ ಕಡೆ ನೋಡೋದು ಏಯ್ ಹೆಂಗಿದೆ? ಚೆನ್ನಾಗಿದೆ. ಏನಿದೆ ಫ್ಲೇವರ್ ಅಲ್ಗೂ ಇಲ್ಗೂ ಡಿಫ್ರೆನ್ಸು? ಏನಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಷ್ಟೇ, ಟೀ ಪುಡಿ ಸ್ವಲ್ಪ ವ್ಯತ್ಯಾಸ ಇದೆ. ಓಕೆ ಚೆನ್ನಾಗಿದೆ, ಒಟ್ಟಿನಲ್ಲಿ ಚೆನ್ನಾಗಿದೆ. ಏನು ಗುರು ಇದು ನಿನಗೆ ಸ್ಪೆಷಲ್ ಕಪ್ಪು? ಅಲ್ಲೂ ಸ್ಟ್ರಾಂಗ್ ಕೇಳಿದೆ, ನೆನಪಾಯ್ತಾ ನೀನು? ಮಾಣಿಕ್ಯ ನಮ್ಮ ಮೈಸೂರು ಅವ್ರಿಗೆ ಇನ್ನೂವರೆಗೂ ಮೈಸೂರು ಕೆಫೆ ಬೆಂಗಳೂರಲ್ಲಿ ಕೇರಳ ಕಾಫಿ. ಅವನಿಗೆ ಬೆಂಗಳೂರಲ್ಲಿ ಇನ್ನೊಂದು ಹೆಸರಿದೆ, ಹಾಂ ಮಾಣಿಕ್ಯಂ. ಕಾಫಿ ಮಾಣಿಕ್ಯ. ರೊಟೇಟ್ ಮಾಡ್ಕೊ, ಈ ಕಡೆ ಬಾ. ಈ ಕಡೆ ಬಾರಲ್ಲಿ. ಹಾಂ ಮಾಡೋ ಇವಾಗ ಸಕ್ಕದಾಗೈತಾ ಬೋಟ ಮಾಡೋ. ಫ್ಲಾಗ್ ನಿನ್ ಕಲರ್ ಐತೆ ಅದಕ್ಕೆ ಹೇಳ ಹೇಳ ಹೆಂಗೈತಿ? ಹೆಂಗೈತೆ ಹೇಳು. ಬೆಂಗಳೂರು ಥರ ಆಯ್ತಾ, ಮಂಗಳೂರು ಥರ ಆಯ್ತಾ, ಇಲ್ಲಿ ಥರ ಆಯ್ತಾ? ಸೇಮ್ ಟು ಸೇಮ್. ಮಾತಾಡೋ. ಇವಾಗ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಆಯಿತು. ನಿಮ್ಗೇನಾದ್ರು ಇದ್ರ ಬಗ್ಗೆ ಐಡಿಯಾ ಗೊತ್ತಿದೆಯಾ ಅಂತ ಹೇಳಿ. ಇವಾಗ ಹಂಚಿನ ಮನೆ ಮತ್ತು ಹೆಂಚಿನ ಮನೆ ಎರಡೂ ನಾವು ಉಪಯೋಗಿಸ್ತೀವ ಬೆಂಗಳೂರು, ಮೈಸೂರು, ಕನ್ನಡದಲ್ಲಿ ನಾವು ಮಾತಾಡುವಾಗ. ಅವಾಗ ಏನಾದ್ರು ಇವಾಗ ಹೆಂಚು ಮನೆ ಅಂತೀವ ಅಥವಾ ಹಂಚು ಮನೆ ಅಂತೀವ, ಏನು ಹೇಳ್ತೀರಾ, ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ ಅದನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡ್ತಾ ಇರೋರು ಇದ್ರ ಬಗ್ಗೆ ಗೊತ್ತಿದ್ರೆ, ನಾವು ಯೂಶ್ವಲಿ ಹೆಂಚಿನ ಮನೆ ಅಂತೀವ ಅಥವಾ ಇದು ಹಂಚಿನ ಮನೆನಾ ಅಂತೀವ, ಹೆಂಗೆ ಅಥವಾ ಎರಡೂ ಪ್ರೊನೌನ್ಸ್ ಮಾಡ್ತೀವ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಈ ಟಾಪಿಕ್ ಬಗ್ಗೆ ತುಂಬ ಡಿಸ್ಕಷನ್ ಆಗಿದೆ, ನಮಗೆ ಗೊತ್ತಾಗಬೇಕು ಎರಡೂ ಪ್ರೊನೌನ್ಸ್ ಮಾಡ್ತೀವ ಅಥವಾ ಯಾವ್ದು ಕರೆಕ್ಟ್ ಇದೆ, ಹಂಚಿನ ಮನೆನಾ ಹೆಂಚಿನ ಮನೆನಾ ಅಂತ ಗೊತ್ತಾಗಬೇಕು. ಬಂದಿದ್ದೀವಿ ಹೈಪರ್ ಮಾರ್ಕೆಟ್ ಅಥವಾ ಹೊರಗಡೆನೇ. ಇಲ್ಲಿ ನಮಗೆ ಇದೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸು ಪಿಕ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಮತ್ತು ಇನ್ನು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಹಿಂಗೆಲ್ಲ ಆಯಿತು, ತೊಗೊಂಡು ಇವಾಗ ಹೋಗ್ತಾ ಇರೋದು ಮಾಲಿನ. ಮತ್ತೆ ಇವಾಗ ಕುಕಿಂಗ್ ಸ್ಟಾರ್ಟ್ ಆಗಿದೆ. ರೆಡಿ ಫಾರ್ ಚಿತ್ರಾನ್ನ, ದಿ ಬಡವರ ಬಿರಿಯಾನಿ. ಏನಾಯ್ತು ಗಾಯ್ಸ್? ಕಮಾಂಡ್ ಟೆಲ್ ಮಿ, ಏನು ಮಾಡ್ತಾ ಇದ್ದೀರಾ? ಟೊಮೊಟೊ ಆಯಿತು, ಅಣ್ಣ ಏನು ಮಾಡ್ತಾವನೆ? ಅಣ್ಣ ಏನು ಮಾಡ್ತಾರೆ? ಎಂತ ಬಾಳ ಬಂತಿದೆ ಅಂತ ವಿಡಿಯೋ ನೋಡಿದ್ರೆ ಎಷ್ಟು ಉಪಯೋಗ ಬರುತ್ತೆ ಅಂದರೆ, ಎಣ್ಣೆ ತೋರ್ತಾ ಇಲ್ಲ ಅಂತ ಎಲ್ಲ ತಿಂದು ಇದು ತೋರ್ಸ್ಬಿಡ. ಯಾಕೆ ಕೊಡಲ್ಲ ನಾನು? ಕೊತ್ತಂಬರಿ ಒಟ್ಟಿನಲ್ಲಿ ಈ ಅಪಾರ್ಟ್ಮೆಂಟ್ನ ನಾವು ರೆಂಟಿಗೆ ತೊಗೊಂಡಿದ್ದೀವಿ ಸದ್ಯಕ್ಕೆ 2 ದಿನಕ್ಕೆ. ಇಷ್ಟ ಬಂದು ನಮ್ಮ ಥರ ಯೂಸ್ ಮಾಡಿರೋರು ಈ ಅಪಾರ್ಟ್ಮೆಂಟ್ ಇಷ್ಟು ಯಾರೂ ಇರಲ್ಲ ಅನಿಸುತ್ತೆ. ನಾವು ಹೋದ್ಮೇಲೆ ಅದೇ ಅನ್ಕೋತಾ ಇರ್ತಾರೆ ಅನ್ಸುತ್ತೆ ಅವ್ರಿಗೆ. ಯಾಕೋ ಮನೆ ನೋಡಿ ಕೇಳ್ದು ಅಡುಗೆ ಮಾಡಲ್ಲ, ಇಲ್ಲಿ ಹೆಂಗೆ ಕೊಯ್ತಾವ್ ನೋಡು ಅಡುಗೆನ. ಆಯ್ತಾ ಕುಕ್ಕರ್ ಎತ್ತು ಸೈಡ್ಗೆ ಮಹೇಶ್ ಹುಷಾರು ಈ ಪ್ಲೇಟ್ ಮಾಡು. ಈಚೆಗೆ ಗಾಡಿ ಎತ್ತಬೇಕಂತ ಅಪ್ಪ ಏನು ಇಟ್ಗೆ ಎತ್ಬೇಡ ನೀನು. ಫುಲ್ ಎತ್ಬೇಡ, ಸ್ವಲ್ಪ ಗಾಡಿ ಹೋಗ್ಲಿ, ಹಂಗೆ ಹಿಡ್ಕೋ. ಇಷ್ಟ ತನಕ ರೂಮಲ್ಲಿ ಏನಂದ್ರು? ನಾನು ಫೋನ್ ಮಾಡಿದೆ ಎತ್ತಲೇ ಇಲ್ಲ ಅವರು. ಏನು ನೋವು ಕಣ, ತೊಳ್ದೀನಿ ಬಿಡು. ಅಲ್ಲಿ ನೋಡು ತಿರ್ಗಾ ತೊಳಿತಾ ಇರೋದು. ಆಗಿಲ್ಲ ಮಗ? ಮುದ್ದೆನೋ ಏನು? ಬೆಂಕಿ ಅಂತೆ. ಪರವಾಗಿಲ್ಲ, ಉದ್ರ ಐತೆ. ಎಷ್ಟು ರೂಪಾಯಿದು ಇದು? 80 ರೂಪಾಯಿದ ಏನು? 80 rupees. ಆಯ್ತಾಯ್ತು.
ಏಯ್ ಹಿಂಗೆ ತೋರಿಸ್ತೀನಿ ತಗೋ ನನ್ನ ಮಗನೇ ನಿನಗೆ ಹಿಂಗೆ ಹಿಂಗೆ ಅಲ್ಟ್ರಾ ಏನು ಕೆಲಸ ಮಾಡಿಲ್ಲ ಕೈಚೂನು ಏಯ್ ಬರ ಕಡೆ ಪ್ರೂಫು ಇಲ್ಲೇ ವಿಡಿಯೋ ಪ್ರೂಫ್ ಐತೆ ಒಳ್ಳೆ ಕಾಮಿಡಿ ಹಂಗೆ ವಿಡಿಯೋ ಮಾಡಕ್ಕೆ ಆಸೆ ಸುಂದರ ಚೊಳಕೆ ಬಸ್ತಾನ ಫಸ್ಟು ಕಡಲೆ ಬೀಜನ ಹಾಕಿದ್ದೀವಿ, ಅದಾದಮೇಲೆ ಕರಿಬೇವು, ಅದಾದಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೈಯಲ್ಲೇ ಬಳಿಯೋ ಇವೆಲ್ಲ ಹಾಕಲ್ಲ ಸುಮ್ಮನೆ ಅಷ್ಟೇ, ಅದು ಮಾತ್ರ ಹಾಕ್ತೀನಿ. ಆಫ್ ಮಾಡಲಾ? ಚಂದು ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಬಾ ಚಂದು. ಹೇಳ್ಬಿಟ್ಟು ಕೇಳು ಮಾಡೋದು ಕೆಲಸ ಮಾಡ್ಬಿಟ್ಟು ಈಗ ಉಪ್ಪೇನು ಅಷ್ಟು ಪುಡಿ ಹಾಕ್ತಾ ಇದೀವಿ. ಫೈನಲಿ ಇಟ್ಸ್ ಲುಕ್ ಲೈಕ್ ದಿಸ್. ಲೆಮನ್ ಜ್ಯೂಸ್ ಹಾಕಿದ್ದೀವಿ ಅಂದರೆ ನಿಂಬೆ ರಸನ ಹಿಂಡಿದ್ದೀವಿ. ಅದಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ನಾನು ಚಿತ್ರಾನ್ನ ಮಾಡ್ತಾ ಇರೋದು. ನೋಡಿದ್ವಿ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ, ಈ ಸಲ ಫಸ್ಟ್ ಟೈಮ್ ಮಾಡಿದ್ವಿ. ಈ ಕಡಲೆ ಬೀಜ ಬೇರೆ ಏನೋ ಇದು ಮಾಡೋಕ್ಕೆ ಏನಂತೀವಿ, ಏನೋ ಪೀನಟ್ ಮಸಾಲ ಕಳಿಸಿ ಸಾಕು. ಇವಾಗ ಅಡುಗೆ ಎಲ್ಲ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ಏನಿದ್ರು ಊಟ ಮಾಡಿ ಮಾಡ್ಕೊಳ್ಳೋದೆ. ಬೆಳಗ್ಗೆ 8 ಕಾಲಿಗೆ ರೆಡಿ ಇರಬೇಕು. ಇನ್ನೂ ಒಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋಣ ಬಿಡಬೇಡಿ. ಬಾಯ್, ಸಿ ಯು.